ಈ ವಿಡಿಯೋ ನೋಡು, ನಾವು ದಿನ ಬಳಸೋ ತೊಗರಿ ಬೇಳೆಲ್ಲೂ ಕೂಡ ಕಲಬೆರಕೆ ಇದೆಯಂತೆ. ತೊಗರಿ ಬೆಳೆ, ಜೇನುತುಪ್ಪ, ಸಾಸಿವೆಯಲ್ಲೂ ಕೂಡ ಕಲಬೆರಕೆ ಪತ್ತೆಯಾಗಿದೆ. ಈ ತೊಗರಿ ಬೆಳೆಯಲ್ಲಿ ಕ್ಯಾನ್ಸರ್ ಕಾರಕ ಕೆಮಿಕಲ್ ಪತ್ತೆಯಾಗಿದೆ. ಕೇಸರಿ ದಾಲ್ ಪಾರ್ಶ್ವವಾಯುಗೀಡಾಗುವಂತಹ ಸಾಧ್ಯತೆ ಇದೆ. ನಿತ್ಯ ಬಳಸುವ ತೊಗರಿ ಬೆಳೆಯಲ್ಲಿ ಯಾವ ತರ ಅಡಲ್ಟ್ರೇಷನ್ ಮಾಡಿರ್ತಾರೆ, ಕಲಬೆರಕೆ ಮಾಡಿರ್ತಾರೆ ಅಂತ ನೋಡೋಣ. ಮೊದಲಿಗೆ ಇದರಲ್ಲೂ ಸಹ 2 ತರ ಕಲಬೆರಕೆ ಮಾಡಬಹುದು. ನಾವು ಮನೆಯಲ್ಲೇ ಇದನ್ನ ಪತ್ತೆ ಹಚ್ಚಬಹುದು. ಈಗಿನ ದಿನಗಳಲ್ಲಿ ತೊಗರಿ ಬೆಳೆ ರೇಟ್ ಜಾಸ್ತಿ ಇರೋದ್ರಿಂದ 250-200 ರೂಪಾಯಿ ಇರೋದ್ರಿಂದ ಈಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೇಸರಿ ದಾಲ್ ಅಂತ ಮಾಡ್ತಾ ಇದ್ದಾರೆ. ಅದು ಒಂದು ಕಳೆ ಸಸ್ಯ, ಉತ್ತರ ಭಾರತದಲ್ಲಿ ಇದು ಬೆಳೀತಾರೆ. ಇದನ್ನ ಇಲ್ಲಿ ನಾಟಿ ಬೆಳೆ ಅಂತ ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನು ಯಾವ ತರ ಪತ್ತೆ ಹಚ್ಚೋದನ್ನ ನೋಡೋಣ. 2 ತರ ಅಡಲ್ಟ್ರೇಷನ್ ಇರುತ್ತೆ ಇಲ್ಲಿ. ಈಗ 2 ತರ ಬೇಳೆ ಇದೆ, ಅದನ್ನ ತಗೋತಾ ಇದ್ದೀನಿ. ಯಾವ ತರ ಅಂತಂದ್ರೆ ಇವ್ ನೋಡಿ, ಯಾವುದೇ ಒಂದು ಬೇಳೆ ಆಗಲಿ ಒಂದು ಸೈಡ್ ಚಪ್ಪಟೆಯಾಗಿರುತ್ತೆ, ಇನ್ನೊಂದು ಸೈಡ್ ಉಬ್ಬಿರುತ್ತೆ. ಅದು ರೌಂಡ್ ಅಥವಾ ಓವೆಲ್ ಶೇಪ್ ಇರುತ್ತೆ ಬೇಳೆ, ನಾರ್ಮಲ್ ಬೇಳೆ. ಇದು ಒಳ್ಳೆ ಬೇಳೆ. ಅದೇ ನಿಮಗೆ ಕೇಸರಿ ದಾಲ್ ಆದ್ರೆ 2 ಕಡೆನೂ ಚಪ್ಪಟೆಯಾಗಿರುತ್ತೆ. ನೋಡ್ಬೋದು ಇಲ್ಲಿ 2 ಕಡೆನೂ ಚಪ್ಪಟೆಯಾಗಿರುತ್ತೆ ಕೇಸರಿ ದಾಲ್. ಆಮೇಲೆ ರೌಂಡ್ ಓವೆಲ್ ಶೇಪ್ ಇರೋದಿಲ್ಲ, ಸ್ಕ್ವಯರ್ ಶೇಪ್ ಇದೆ, ಚೌಕ ಇರುತ್ತೆ. ಹಾಗಾಗಿ ಇದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ, ಬೀಟಾ ಆಕ್ಸಾಲಿಲ್ ಅಮೈನೋ ಅಲನೈನ್ ಅಂತ. ಆ ಒಂದು ಕೆಮಿಕಲ್ನ ನಾವು ದಿನನಿತ್ಯ ಸೇವಿಸ್ತಾ ಬಂದರೆ 3 ರಿಂದ 6 ತಿಂಗಳು ಸೇವಿಸಿದ್ರೆ ಇದನ್ನ ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಲೋವರ್ ಲಿಮ್ಸ್ ಅಲ್ಲಿ ಈಗ ಕಾಲುಗಳು ಸೊಟ್ಟಾಗೋದು, ಅದರಿಂದ ಇದನ್ನ ಸಹ ಈ ಥರ ಬೇಳೆ ಏನಾದ್ರು ಇದ್ರೆ ನೀವು ಖಂಡಿತವಾಗಿ ಸೇವಿಸಬಾರ್ದು. ಈಗ ನೀವು ಮನೆಯಲ್ಲಿ ಗ್ಲಾಸಲ್ಲಿ ಸಹ ಹಾಕೊಂಡು ನೋಡ್ಬೋದು, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ. ಇದಕ್ಕೆ ನಾರ್ಮಲ್ ವಾಟರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನು ನಾವು ದಿನನಿತ್ಯ ಸಾಂಬಾರಿನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ. ಇದನ್ನು ಒಂದ್ಸತಿ ಎಲ್ಲರೂ ನೋಡ್ಕೋಬೇಕು. ಯಾಕಂದ್ರೆ ದಿನ ನಾವು ಕಲರನ್ನ ಟಾಟ್ರಾಜಿನ್ ಅನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೆಲ್ಲ ಇದನ್ನ ನೋಡ್ಕೋಬೇಕು. ಈ ತರ ಏನಾದ್ರು ಬಂದ್ರೆ ಅದನ್ನ ತಿರಸ್ಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕದಿಂದ ಮಾಡಿರೋದಲ್ವಾ, ಜೆನ್ಯೂನೇ ಇರುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅಟ್ಲೀಸ್ಟ್ ಜನರಿಗೆ ಅವೇರ್ನೆಸ್ ಬರೋದಕ್ಕೆ ಒಳ್ಳೆ ವಿಡಿಯೋ ಮಾಡಿದ್ದಾರೆ. ಅವ್ರು ತೋರಿಸಿದಾರಲ್ಲ ಬೇಳೆ ಹೆಂಗೆ ವ್ಯತ್ಯಾಸ ಕಂಡುಹಿಡಿಬೇಕು ಅಂತ. ನೀನು ಅಡಿಗೆ ಮಾಡ್ಬೇಕಾದ್ರೆ ಬೇಳೆನ ನೆನ್ಸಿಟ್ತಾನೆ ಮಾಡ್ತಾರೆ. 1-2 ಅವರ್ ನೆನ್ಸಿನೇ ಮಾಡೋದು. ಅಂದ್ರೆ ಯೂಶಲಿ ನನ್ನ ಕ್ಲೈಂಟ್ಗಳೆಲ್ಲ ಕೆಲವೊಬ್ರು ಬೇಳೆ ದಾಲ್ ತಿಂದಾಗ ಏನಾದ್ರು ಬ್ಲೋಟಿಂಗ್ ಆಗುತ್ತೆ ಅಂದ್ರೆ ಅವರಿಗೆ ಒಂದ್ ಸ್ವಲ್ಪ ಜಾಸ್ತಿನೇ ನೆನ್ಸೋದಕ್ಕೆ ಹೇಳ್ತೀನಿ ನಾನು. ಬಟ್ ನಿಮ್ ಕಲರ್ ಏನಾದ್ರು ಬಿಟ್ಕೊಂತು ಅಂದ್ರೆ ಗೊತ್ತಾಗುತ್ತೆ. ಅದು ಇಟ್ಸ್ ಗುಡ್ ವಿಡಿಯೋ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಇನ್ನ ರಿಕ್ವೆಸ್ಟ್ ಏನು ಅಂದ್ರೆ ಇನ್ನ ಜಾಸ್ತಿ ಅವೇರ್ನೆಸ್ ವಿಡಿಯೋಗಳು ಮಾಡಿ. ಎಸ್ಪೆಷಲಿ ತುಂಬಾ ಫೇಕ್ ಪ್ರೋಟೀನ್ ಹೆಸರಲ್ಲಿ ಸೋಯಾ ಮಾರ್ಕೊಂಡು ತುಂಬಾ ಜನರಿಗೆ ಮಂಗಾಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಜನರಿಗೆ ಸ್ವಲ್ಪ ಜಾಗ್ರತೆ ಬರುತ್ತೆ. ಈ ಫುಡ್ ವಿಷಯದಲ್ಲೂ ಕೂಡ ನಿಮ್ದ್ರೆ ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳ್ತಾರಲ್ಲ, ಆತರ ಗೌರ್ಮೆಂಟ್ ಇಂದನೇ ನಿಮ್ಮ ಅವೇರ್ನೆಸ್ ಸ್ಪ್ರೆಡ್ ಆದ್ರೆ ಸ್ವಲ್ಪ ಜನ ನಂಬ್ತಾರೆ. ಆತರ ನ್ಯೂಸ್ ಚಾನೆಲ್ ಅಲ್ಲಿ ಹಾಕಿರೋದಕ್ಕೆ ಜನ ಕಮೆಂಟ್ ಮಾಡಿದ್ದಾರೆ, ಎಲ್ಲಾ ವಿಷ ಅಂದ್ರೆ ಏನು ತಾನೇ ತಿನ್ನಬೇಕು, ಇದನ್ನೆಲ್ಲ ತಿನ್ನೋ ಬದಲು ಮಣ್ಣು ತಿನ್ನೋದೇ ಒಳ್ಳೆಯದು. ಈ ತರ ಎಲ್ಲ ಹಾಕಿದ್ದಾರೆ ಪಾಪ.